ನನ್ನ ಹೆಸರು ಶ್ರೀನಿವಾಸ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GHPS ಬರಗಿ. ನಾನು ಹೇಳುತ್ತಿರುವ ಕಥೆಯ ಹೆಸರು ಅನುಮಾನದ ಭೂತ. ಒಂದು ಊರು. ಆ ಊರಲ್ಲಿ ದಟ್ಟವಾದ ಕಾಡಿತ್ತು. ಆ ಕಾಡಲ್ಲಿ 2 ಮನೆ ಇದ್ದು. ಆ ಮನೆಯಲ್ಲಿ ಇಬ್ಬರು ಮಾತ್ರ ವಾಸಿಸುತ್ತಿದ್ದರು. ಅಲ್ಲಿ ಅವರು ರಾತ್ರಿ ಅನೇಕ ಥರ ವಯಸ್ಸು ಮಾಡಿ ಜನರನ್ನು ಭಯಪಡಿಸುತ್ತಿದ್ದರು. ಆಗ ಅಲ್ಲೇ ಇದ್ದ ಮುಖ್ಯಸ್ಥರು ಇಲ್ಲಿ ದೆವ್ವ ಇದೆ ಅಂತ ಎಲ್ಲ ಕಡೆ ಪ್ರಚಾರ ಮಾಡಿದರು. ಆ ರಾತ್ರಿ ಒಂದು ಯುವಕ ಬಂದ. ಆ ಯುವಕನನ್ನು ಕೊಂದು ಅಲ್ಲೇ ಮರಕ್ಕೆ ನೇಣು ಹಾಕಿದರು. ಆ ಇಬ್ಬರು ರಾತ್ರಿ ಕೊಲೆ ಮಾಡಿ ಅನೇಕ ಥರ ಸೌಂಡ್ ಮಾಡುತ್ತಿದ್ದರು. ಆ ಸೌಂಡ್ ಹೇಗಿತ್ತು ಅಂದರೆ ಭಯಾನಕರವಾದ ನರಿ ಸೌಂಡು. ಆ ಥರ ಸೌಂಡ್ ಮಾಡುತ್ತಿದ್ರು. ಆಗ ಜನರೆಲ್ಲ ಭೂತ ಇದೆ ಇಲ್ಲೆಲ್ಲ ಭೂತ ಇದೆ ಅಂತ ಅನೇಕ ಜನರು ಆ ಊರನ್ನು ಬಿಟ್ಟು ಬೇರೆ ಊರು ಹೋಗಿಬಿಟ್ಟರು. ಆ ಊರ ಜನರನ್ನು ಬೇರೆ ಊರಿನವರು ಬರಲು ಬಿಡಲಿಲ್ಲ. ನೀವು ಬರಬೇಡಿ, ನೀವು ಭೂತ ಊರಿನವರು ಎಂದು ಅವರನ್ನು ಕಳಿಸುತ್ತಿದ್ದರು. ಹಾಗೆ ಒಂದು ದಿನ ಆ ಊರಿನ ಮುಖ್ಯಸ್ಥರ ಮಗಳು ಹಾಗೆ ಅಳಿಯ ಬಂದರು. ಅವರು ಮಾವ ನಾನು ಹಾಗೂ ನಿಮ್ಮ ಮಗಳು ಇಡೀ ಕಾಡನ್ನ ಸುತ್ತಾಡ್ಕೊ ರಾತ್ರಿ ಬರ್ತೀವಿ ಅಂತ ಹೋದರು. ಆದರೆ ಅವರ ಮಾವ ಬೇಡ ಮಕ್ಕಳೇ, ನಾವು ಈ ದಿನ ಬೇಡ, ಇನ್ಯಾವತ್ತಾರು ಕರ್ಕೋಗ್ತೀನಿ. ಇವತ್ತು ಹುಣ್ಣಿಮೆ ಅಮಾವಾಸ್ಯೆ ಎಂದು ಹೇಳಿದ್ರು. ಏಕ್ ಮಾವ ನೀವೆಲ್ಲ ಇದ್ದೇ ಮೂಢನಂಬಿಕೆಯಲ್ಲಿ ಇದ್ದೀರಾ ಅಂತ ಅಲ್ಲಿ ಹೇಳಿದರು. ಈ ಊರಿನಲ್ಲಿ 2 ಭೂತವಿದೆ, ಇಲ್ಲಿ ಹೋಗುವುದು ಸರಿ ಇಲ್ಲ ಅಂತ ಅವ್ರ ಈಗಲೂ ಆ ಪಚಿತಿನ ನೀವು ಇದು ಮಾಡ್ತೀರಲ್ಲ ಮಾವ, ಹೇಗೆ ಈ ಊರಿಗೆ ಬೆಳೆಯುತ್ತೆ ಹಿಂಗಾದರೆ ಅಂತಂದು. ಅದಕ್ಕೆ ಅವರ ಮಾವ ಏನೇ ಆದರೂ ನಿಮ್ಮನ್ನ ಬಿಡೋದಿಲ್ಲ ನಾನು, ನೀವು ಹೋಗಬೇಡಿ ಅಂತಂದು. ಆದರೂ ಕೂಡ ಊರಿನ ಜನ ಮಣಗಿಕೊಂಡಿದ್ದಾಗ ಅವರು ನರಿಯ ವಯಸ್ಸನ್ನು ಮಾಡುತ್ತಿದ್ದರು. ಆಗ ಅವರ ಅಳಿಯನಿಗೆ ಎಚ್ಚರವಾಗಿ, ಇವರು ಮಣಗಿದ್ದಾರೆ, ನಾನು ಹೋಗಿ ಬರ್ತೀನಿ ತಡಿ ಅಂತ ಹೋಗಿ ಕಾಡಿನ ಒಳಗೆ ಅವರು ವೇಷವನ್ನು ಹಾಕಿಕೊಳ್ಳುತ್ತಿದ್ದನ್ನು ನೋಡಿದ್ದರು. ಆಗ ತಕ್ಷಣ ಪೊಲೀಸವರಿಗೆ ಫೋನ್ ಮಾಡಿ ಅವರ ಕೆಟ್ಟ ಜನರನ್ನು ಕರೆದುಕೊಂಡು ಹೋದರು. ನನ್ನ ಹೆಸರು ಶ್ರಾವ್ಯ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬರಗಿ. ನಾನು ಹೇಳುತ್ತಿರುವ ಕಥೆಯ ಶೀರ್ಷಿಕೆ ಅನುಮಾನ. ಒಂದು ಊರಿನಲ್ಲಿ ಒಂದು ಸರ್ಕಾರಿ ಶಾಲೆ ಇತ್ತು. ಆ ಶಾಲೆಯಲ್ಲಿ ಚೇತು ಹಾಗೂ ಮೋಹನ್ ಎಂಬ ಗೆಳೆಯರಿದ್ದರು. ಇವರು ಬರೀ ಗೆಳೆಯರಲ್ಲ, ತುಂಬಾ ಆತ್ಮೀಯ ಗೆಳೆಯರಾಗಿದ್ದರು. ಒಂದು ದಿನ ಮೋಹನ್ ಶಾಲೆಗೆ ದುಬಾರಿ ಬೆಲೆ ಬೀಳುವ ಒಂದು ಹೊಸ ಪೆನ್ನನ್ನು ತಂದಿದ್ದ. ಈಗಾಗಲೇ ಈ ಪೆನ್ನು ಅವನಿಗೆ ಬಹಳ ಇಷ್ಟವಾಗಿತ್ತು. ಆ ಪೆನ್ನನ್ನು ತನ್ನ ಗೆಳೆಯನಾದ ಚೇತುವಿಗೆ ಮಾತ್ರ ತೋರಿಸಿದ್ದ. ಆ ಪೆನ್ನನ್ನು ನೋಡಿ ಚೇತು ಎಷ್ಟು ಚೆನ್ನಾಗಿದೆ ಎಂದು ಎಂದಿದ್ದ. ಹಾಗೆ ಪಾಠವನ್ನು ಕೇಳಿ ಮಧ್ಯಾಹ್ನದ ಸಮಯದಲ್ಲಿ ಊಟಕ್ಕೆ ಹೋದರು. ಊಟ ಮುಗಿಸಿಕೊಂಡು ಮೋಹನ್ ತನ್ನ ಬ್ಯಾಗ್ ನೋಡಿದ. ಅಲ್ಲಿ ಆ ಪೆನ್ನೇ ಇರಲಿಲ್ಲ. ಆಗ ಆಶ್ಚರ್ಯವಾಗಿ, ಈಗ ತಾನೇ ಇಲ್ಲೇ ಇಟ್ಟು ಹೋದೆ, ಇವಾಗ ಎಲ್ಲಿ ಹೋಯಿತು ಎಂದುಕೊಂಡು ಬ್ಯಾಗನ್ನು ತಡಕಿದ. ಆದರೆ ಅಲ್ಲಿ ಪೆನ್ನು ಇರಲಿಲ್ಲ. ಮೋಹನ್, ನಾನು ಇದನ್ನು ತೋರಿಸಿದ್ದು ಚೇತುವಿಗೆ ಮಾತ್ರ, ಅವನೇ ಕದ್ದಿರಬಹುದು ಎಂದುಕೊಂಡಿದ್ದ. ಆದರೂ ಅವನ ಮನಸ್ಸಿನಲ್ಲಿ ಈ ಭಾವನೆ ಇರಲಿಲ್ಲ. ಅವನಿಗೆ ಏನೂ ತೋಚದೆ ಹೋಗಿ ಚೇತುನನ್ನು ಕೇಳಿದ. ಅದಕ್ಕೆ ಚೇತು, ಇಲ್ಲ, ನಾನು ಈ ಕೆಲಸ ಮಾಡಿಲ್ಲ ಎಂದನು. ಮೋಹನ್ ಇವನ ಮಾತು ಕೇಳದೆ ಇವನನ್ನು ತುಂಬ ತೆಗಳಿದನು. ಆಗ ಇವನು ಚೇತುವಿನ ಬ್ಯಾಗಿನ ಜೊತೆಗೆ ಎಲ್ಲ ಬ್ಯಾಗನ್ನು ನೋಡಿದ.
ಆದರೆ ಆ ಪೆನ್ನು ತರಗತಿಯಲ್ಲಿದ್ದ ಒಬ್ಬ ಹುಡುಗನ ಬ್ಯಾಗಲ್ಲಿತ್ತು. ಆಗ ಮೋಹನ್, ಅಯ್ಯಯ್ಯೋ ಚೇತು ಇದನ್ನು ಕದ್ದಿಲ್ಲ ಎಂದು ಕ್ಷಮೆ ಕೇಳಲು ಹೋದ. ಆದರೆ ಈಗಾಗಲೇ ಚೇತುವಿಗೆ ದುಃಖವಾಗಿ ಬೇರೆ ಶಾಲೆಗೆ ಹೊರಟು ಹೋಗಿದ್ದನು. ಆಗ ಇವನ ತಪ್ಪಿನಿಂದ ತನ್ನ ಗೆಳೆಯನನ್ನೇ ಕಳೆದುಕೊಂಡನು. ಈ ಕಥೆಯ ನೀತಿ, ನಿಜ ಗೊತ್ತಿಲ್ಲದಿದ್ದರೆ ಯಾರ ಮೇಲೂ ಅನುಮಾನ ಪಡಬಾರದು. ಇದರಿಂದ ನಮ್ಮ ಆತ್ಮೀಯರನ್ನು ಕಳೆದುಕೊಳ್ಳಬಹುದು. ಧನ್ಯವಾದಗಳು. ನನ್ನ ಹೆಸರು ಶ್ರಾವ್ಯ. ನಾನು 7ನೇ ತರಗತಿಯಲ್ಲಿ ಸಹಿಪ್ರ ಶಾಲೆಯ ಬರಗಿಯಲ್ಲಿ ಓದುತ್ತಿದ್ದೇನೆ. ನಾನು ಹೇಳುತ್ತಿರುವ ಕಥೆಯ ಇದು ನ್ಯಾಯದ ಬಗ್ಗೆ ಹೇಳುತ್ತಿದ್ದೇನೆ. ಒಂದೂರಿನಲ್ಲಿ ರೋಹಿತ್ ಹಾಗೂ ಮಹಿತ್ ಎಂಬ ಹೆಸರಿನವರ ಇಬ್ಬರು ವ್ಯಕ್ತಿಗಳು ಇದ್ದರು. ಇವರದು ತುಂಬಾ ಸ್ನೇಹ. ಆದರೆ ಮಹಿತ್ ರೋಹಿತನ್ನು ನಂಬಿದ್ದನು. ಆದರೆ ರೋಹಿತ್ ಮಾತ್ರ ಮಹಿತನ್ನು ನಂಬಿಕೆ ಇಟ್ಟೇ ಇರಲಿಲ್ಲ. ಸ್ನೇಹ ಅನ್ನೋದು ಅವನಿಗೆ ಗೊತ್ತೇ ಇರಲಿಲ್ಲ. ಆ ಥರ ನಡ್ಕೊಳ್ತಿದ್ನ. ಒಂದು ದಿನ ಒಂದು ಬ್ಯಾಂಕ್, ಅವರ ಊರಿನಲ್ಲಿ ಒಂದು ಬ್ಯಾಂಕ್ ಇತ್ತು. ಆ ಬ್ಯಾಂಕಿನಲ್ಲಿ ಇಬ್ರು ಹೋಗಿದ್ರು. ಪುನಃ ಈ ರೋಹಿತ್ ಇಬ್ರು ಹೋಗಿದ್ದು ಏನೋ ಚೆಕ್ ಮಾಡಿಸ್ಬೇಕಾಯ್ತು. ಚೆಕ್ ಮಾಡಿಸ್ಕೊಂಡು ಬಂದ್ರು. ಆದರೆ ಪುನಃ ರೋಹಿತ್ಗೆ ಅದು ಕಳ್ಳತನ. ಅದು ಅವನು ಪುನಃ ಇಬ್ರು ಮನೆಗೆ ಬಂದ್ರು. ಮನೆಗೆ ಬಂದ ತಕ್ಷಣ ರೋಹಿತ್ ಏನು ಪ್ಲಾನ್ ಮಾಡ್ತಾನೆ ಅಂದರೆ, ಬ್ಯಾಂಕಲ್ಲಿ ಇರೋ ದುಡ್ಡನ್ನು ನಾನು ಕದಿಬೇಕು ಅಂತ ಪ್ಲಾನ್ ಮಾಡಿದ್ನ. ಆಗ ರಾತ್ರಿ ಸಮಯ, ಆ ಬ್ಯಾಂಕು ರಾತ್ರಿ ಸಮಯದಲ್ಲೂ ತೆಗೆದಿರುತ್ತೆ. ಆಗ ರೋಹಿತ್ ಹೋಗಿ ಸ್ಕ್ರಾಫ್ ಹಾಕೊಂಡು ಕಳ್ತನ ಮಾಡ್ಬಿಟ್ಟು ಬಂದ. ಒಂದು ಸುಮಾರು ದಿನಗಳ ನಂತರ ಅವನು ಪೊಲೀಸರ ಕೈ ಸಿಗಾಕೊಂಡ್ಬಿಟ್ಟ. ಈ ರೋಹಿತ್ ಏನ್ ಮಾಡಿದ್ನ, ನಾನೆಲ್ಲ ಮಾಡಿರೋದು ಮಹಿತ್ ಅಂತ. ಇವರಿಬ್ರು ಒಂದೇ ತರದ ಬಟ್ಟೆಯನ್ನ ತೆಗೆದುಕೊಂಡಿದ್ರು. ಒಂದ್ ದಿನ ಹಬ್ಬದಲ್ಲಿ ಒಂದೇ ತರದ ಬಟ್ಟೆ ತಗೊಂಡಿದ್ರಲ್ಲ, ಅದಕ್ಕೆ ನೋಡಿ ಈ ಬಟ್ಟೆ ಇವಂದೆ ಅಂತ ಮಹಿತ್ನ ಹೇಳ್ಬಿಟ್ಟ. ಆದರೂ ಮಹಿತ್ ಏನು ಸ್ನೇಹಿತ ಅಲ್ವಾ ಅಂದ್ಬಿಟ್ಟು ಜೈಲ್ ಕೊಟ್ಟೋದ. ಆದ್ರೆ ಇನ್ನು ಸ್ನೇಹಿತರಿದ್ರಲ್ಲ, ಅವ್ರಿಗೆ ಗೊತ್ತಾಯ್ತು ಈ ವಿಷಯ. ಆಗ ಹೋಗಿ ಪೊಲೀಸರ ಹತ್ರ ಹೇಳ್ದ, ಇದು ಇವಂದೆಲ್ಲ ತಪ್ಪು, ಇವ್ರ ಮೇಲೆ ಅಪರಾಧ ಹೊರಿಸಿರೋದು ಇದು ಅಂತ ಹೇಳ್ದ. ಆಗ ಅವನಿಗೆ ನ್ಯಾಯ ಸಿಕ್ತು. ಧನ್ಯವಾದ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲತ್ತೂರು. ನನ್ನ ಹೆಸರು ಸಿಂಚನ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕಥೆಯ ಶೀರ್ಷಿಕೆ ಶಕ್ತಿ. ಒಂದು ಕಾಡಿತ್ತು. ಆ ಕಾಡಿನಲ್ಲಿ ಒಂದು ಗುಹೆ ಒಳಗೆ ಒಂದು ಶಕ್ತಿಶಾಲಿ ಸಿಂಹವಿತ್ತು. ಆ ಸಿಂಹ ಎಷ್ಟು ಶಕ್ತಿಶಾಲಿ ಎಂದರೆ, ಎಷ್ಟೇ ಪ್ರಾಣಿಗಳು ದಾಳಿ ಮಾಡಲು ಗುಂಪಲ್ಲಿ ಬಂದಾಗ ಆ ಸಿಂಹವು ಒಂದೇ ಏಟಿನಲ್ಲಿ ಎಲ್ಲ ಪ್ರಾಣಿಗಳನ್ನು ಕೊಂದು ಹಾಕುತ್ತಿತ್ತು. ದಿನಾಲೂ ಕೂಡ ಸಿಂಹವು ಎಲ್ಲ ಪ್ರಾಣಿಗಳನ್ನು ಬೇಟೆಯಾಡುತ್ತಿತ್ತು. ಒಂದು ದಿನ ಪ್ರಾಣಿಗಳೆಲ್ಲ ಸಭೆ ಸೇರಿದವು. ಈ ಸಿಂಹವನ್ನು ಏನಾದರೂ ಮಾಡಿ ಕೊಲ್ಲಬೇಕು, ಇಲ್ಲ ಅಂದರೆ ಈ ಸಿಂಹವು ನಮ್ಮನ್ನೆಲ್ಲ ಸಾಯಿಸಿ ಕೊಲ್ಲುತ್ತದೆ. ಅದಕ್ಕೆ ಎಲ್ಲರೂ ಸೇರಿ ಒಟ್ಟಾಗಿ ಹೋಗಿ ಸಿಂಹದ ಮೇಲೆ ದಾಳಿ ಮಾಡೋಣ ಎಂದವು. ಆಗ ಎಲ್ಲ ಪ್ರಾಣಿಗಳು ಸೇರಿ ಗುಹೆ ಒಳಗೆ ಹೋಗಿದವು. ಅಲ್ಲಿ ಸಿಂಹದ ಮೇಲೆ ದಾಳಿ ಮಾಡಿದವು. ಆದರೆ ಸಿಂಹವು ಗುಂಪಾಗಿ ಬಂದ ಪ್ರಾಣಿಗಳನ್ನು ಒಂದೇ ಏಟಿನಲ್ಲಿ ಕೊಂದಿತ್ತು. ಆಗ ಮಿಕ್ಕಿದ ಪ್ರಾಣಿಗಳು ಸೇರಿ ಒಂದು ಉಪಾಯ ಮಾಡಿದವು. ಸಿಂಹಕ್ಕೂ ಮತ್ತು ಚಿರತೆಗೂ ಒಂದು ಸ್ಪರ್ಧೆಯನ್ನು ಏರ್ಪಾಡು ಮಾಡಿದವು. ಆದರೆ ಯಾರು ಈ ಸ್ಪರ್ಧೆಯಲ್ಲಿ ಗೆಲ್ಲುತ್ತೀರೋ ಅವರು ಈ ಕಾಡಿನ ರಾಜರಾಗುತ್ತೀರಿ ಎಂದವು. ಸಿಂಹವು ಚಿರತೆಗಿಂತ ಶಕ್ತಿಶಾಲಿಯಾಗಿದ್ದರಿಂದ ಚಿರತೆಯು ಈ ಸ್ಪರ್ಧೆಯಲ್ಲಿ ಸೋತಿತ್ತು. ಆಗ ಸಿಂಹವು ಕಾಡಿನ ರಾಜನಾಯಿತು. ಹೀಗೆ ದಿನಗಳು ಕಳೆದವು. ಒಂದು ದಿನ ಸಿಂಹವು ಕಾಡನ್ನು ಸುತ್ತಲೂ ಹೋಯಿತು. ಕೆರೆಯ ಬಳಿ ಆನೆಯ ದಿಂಡೊಂದು ಕಾಣಿಸಿತ್ತು. ಆಗ ಸಿಂಹವು ಇಂದು ನನಗೆ ಒಳ್ಳೆಯ ಆಹಾರವೇ ಸಿಕ್ಕಿದೆ ಎಂದು ಖುಷಿಯಿಂದ ಆನೆಯ ಬಳಿ ಬಂತು. ಆನೆಯ ದಿಂಡು ಸಿಂಹದ ಮೇಲೆ ದಾಳಿ ಮಾಡಲು ಬಂದವು. ಆದರೆ ಸಿಂಹವು ಆ ಆನೆಯ ದಿಂಡನ್ನು ನೋಡಿ ಸಿಂಹವು ಹೆದರಲಿಲ್ಲ. ಆ ಸಿಂಹವು ಆನೆಯ ದಿಂಡನ್ನು
ಹಿಂಡನ್ನು ಒಂದೇ ಏಟಿಗೆ ಕೊಂದಿತು. ಆಗ ಪ್ರಾಣಿಗಳೆಲ್ಲ ಸೇರಿ ಸಿಂಹದ ಹತ್ತಿರ ಬಂದು, ರಾಜ, ನಿಮ್ಮಂಥ ಶಕ್ತಿಶಾಲಿ ಸಿಂಹರಾಜ ನಮ್ಮ ಕಾಡಲ್ಲಿದ್ದರೆ ನಮಗೆ ಯಾವುದೇ ಅಪಾಯವಿಲ್ಲ ಎಂದವು. ಆ ಸಿಂಹವು ಶಕ್ತಿಶಾಲಿಯಾಗಿದ್ದರಿಂದ ಆ ಕಾಡಿನ ಯಾವುದೇ ಪ್ರಾಣಿಗಳಿಗೆ ಅಪಾಯವಿಲ್ಲದೆ ನೋಡಿಕೊಳ್ಳುತ್ತಿತ್ತು. ತಿಂಗಳು ಕಳೆದಂತೆ ಆ ಕಾಡಿಗೆ ಬೇಟೆಗಾರರು ಬಂದರು. ಅಲ್ಲಿನ ಪ್ರಾಣಿಗಳನ್ನು ಕೊಂದು ತೆಗೆದುಕೊಂಡು ಹೋಗುತ್ತಿದ್ದರು. ದಿನಗಳು ಕಳೆದಂತೆ ಬೇಟೆಗಾರರು ಹೆಚ್ಚು ಬೇಟೆಯಾಡಲು ಪ್ರಾರಂಭಿಸಿದರು. ಸಿಂಹಕ್ಕೆ ಒಂದು ದಿನ ಈ ವಿಚಾರ ತಿಳಿಯಿತು. ಬೇಟೆಗಾರರನ್ನು ಕೊಂದು ಕಾಡಿನ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸಬೇಕೆಂದು ತನ್ನ ಶಕ್ತಿಯನ್ನು ಬಳಸಿ ಸಿಂಹವು ಬೇಟೆಗಾರರನ್ನು ಕೊಂದಿತು. ಸಿಂಹದ ಶಕ್ತಿಯಿಂದ ಕಾಡಿನಲ್ಲಿ ಪ್ರಾಣಿಗಳು ನೆಮ್ಮದಿಯಿಂದ ವಾಸಿಸುತ್ತಿದ್ದವು. ಸಿಂಹವು ಹೀಗೆ ಕಾಡನ್ನು ರಕ್ಷಿಸುತ್ತಾ ಮತ್ತು ಅಲ್ಲಿನ ಪ್ರಾಣಿಗಳನ್ನು ನೋಡಿಕೊಳ್ಳುತ್ತಿತ್ತು. ನೀತಿ ಶಕ್ತಿಯೇ ಅತಿ ಮುಖ್ಯ. ಧನ್ಯವಾದಗಳು. ನನ್ನ ಹೆಸರು ಸಂತೋಷ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಓದುತ್ತಿರುವ ಕಥೆಯ ಹೆಸರು ವರ್ಣಭೇದ ನೀತಿ. ಮೊದಲನೆಯದಾಗಿ ಇವಾಗ ಏನಪ್ಪ ಅಂತಂದರೆ, ಇದು ನಾನು ಯಾವ ಥರ ಕತೆ ಬರೆದಿದ್ದೀನಿ ಅಂತಂದರೆ, ಇವಾಗ ಒಂದು ಅಪಾರ್ಟ್ಮೆಂಟಲ್ಲಿ, ಮೈಸೂರಲ್ಲಿ ಅಪಾರ್ಟ್ಮೆಂಟಲ್ಲಿದ್ದು, ಅವತ್ತೇನಾಯ್ತಪ್ಪ ಅಂತಂದರೆ ಇದೇ ಥರ ಸರ್ ನಾನು ಮುಂದೆ ತಿರ್ಬಿಡ್ತಾವೆ ಸರ್. ಇವಾಗ ಮೈಸೂರಲ್ಲಿ ನಾವು ಅಪಾರ್ಟ್ಮೆಂಟಲ್ಲಿದ್ದು, ಅಪಾರ್ಟ್ಮೆಂಟಲ್ಲಿ ಏನಪ್ಪ ಆಯ್ತಿತ್ತು ಅಂತಂದರೆ, ಒಂದು ಹುಡುಗ ಇದೇ ಥರ ಹೋಗ್ತಿದ್ನು. ಆವಾಗ ಒಂದು ಹುಡುಗ ಬಂದು ಕೂತ್ಕೊಂಡ. ಅದು ಯಾರು ಅಂತಲೂ ಗೊತ್ತಿರಲಿಲ್ಲ, ಯಾಕಂತಂದರೆ ಅಪಾರ್ಟ್ಮೆಂಟಲ್ಲಿ ತುಂಬ ಜನ ಹುಡುಗರು ಇರ್ತಾರೆ, ಯಾವ ಥರ ಅಂತಲೂ ಗೊತ್ತಾಗಲಿಲ್ಲ. ಅವಾಗೇನಾಯಿತು ಅಂತಂದರೆ, ಇದೇ ಥರ ಒಬ್ಬ ಹುಡುಗ ಕೂತಿದ್ದ. ಅದು ರಿಯಲಾಗಿ ನಡೆದಿರೋದು. ಇದು ಏನಾಯ್ತಪ್ಪ, ಕುಂತಿದ್ದಾಗ ನಾನು ಹೋಗಿ ಏನೈತೆ ಏನೋ ಅಂತ ಕೇಳಿರಲಿಲ್ಲ. ಸುಮ್ಮನೆ ಡೋರ್ ತಗೊಂಡು ಒಳಗಡೆ ಹೋದೆ. ಪುನಃ ಇನ್ನೊಂದು ದಿನ ಕೂಡ ಅದೇ ಥರ ಕೂತಿದ್ದ. ಆವಾಗ ಏನಕ್ಕೆ ಈ ಥರ ಕೂತ್ಕೋತಾನೆ ಇವನು ಅಂತಂದ್ಬಿಟ್ಟು ಒಂದಿನ ಕಿಟಕಿ ಹತ್ರ ಈ ಥರ ಬಗ್ಗೆ ನೋಡ್ತಿದ್ದೆ. ಆವಾಗ ನಮ್ಮ ಅಕ್ಕ ಬಂದು ಕೇಳಿದ್ರು, ಯಾಕಪ್ಪ ಈ ಥರ ಕೂತಿದ್ದಿ, ಯಾಕೆ ಅಂತೆಲ್ಲ ಕೇಳಿದ್ರು. ಅದಕ್ಕೆ ಅವನು ಏನೂ ಆನ್ಸರ್ ಮಾಡಲಿಲ್ಲ. ಪುನಃ ಬಂದು ನಾನು ಕೇಳಿದೆ, ಅದಕ್ಕೂ ಅವನು ಏನೂ ಮಾತಾಡಲಿಲ್ಲ. ಪುನಃ ನಾಳೆನೂ ಅದೇ ಥರ ಕೂರ್ತಿದ್ದ. ಪುನಃ ನಮ್ಮ ಅಕ್ಕ ಬಂದು ಕೇಳಿದಾಗ ಏನೋ ಹೇಳ್ತಿದ್ದ, ಅದನ್ನು ಕೇಳಿಸ್ತಿಲ್ಲ ಕರೆಕ್ಟಾಗಿ, ಯಾಕಂದರೆ ನಾನು TV ನೋಡ್ತಾ ಕೂತಿದ್ದೆ. ಅದಾದಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಬಂದು ನೋಡಿದ್ರೆ ಮಾತಾಡ್ತಿದ್ದ ಅವನು. ಅದಾದಮೇಲೆ ಪುನಃ ನಾಳೆ ಏನಾಯ್ತಪ್ಪ ಅಂತಂದರೆ, ಇದೇ ಥರ ಇಬ್ಬರು ಸಿಕ್ಕಿದ್ರು, ಇದೇ ಥರ ಮಾತಾಡಿದ್ರು. ಅವ್ರಿಗನ್ನ ನಮ್ಮ ಅಕ್ಕ ಏನು ಮಾಡಿದ್ರು, ಮನೆಗೆ ಕರ್ಕೊಬಂದರು. ಅದಾದಮೇಲೆ ನಾವು ಅಪಾಯಿಂಟ್ಮೆಂಟ್ನಿಂದ ಮೈಸೂರಲ್ಲೇ ಯಾವ್ದಾದ್ರು ಅಪಾಯಿಂಟ್ಮೆಂಟ್ ಬಿಟ್ಬಿಟ್ಟು ಬಾಡಿಗೆ ಮನೆಯಲ್ಲಿದ್ದು, ಇದೇ ಥರ ಹುಡುಗರು ಕರ್ಕೊಬರ್ತು. ಏನಕ್ಕೆ ಇವ್ರು ಕರ್ಕೊಬರ್ತೀರಾ ಅಂತ ನಾನು ಪ್ರಶ್ನೆ ಮಾಡಿದೆ, ಏನಕ್ಕೆ ಕರ್ಕೊಬರ್ತೀರ ಇವನ್ನ ಅಂತಂದ್ಬಿಟ್ಟು. ಅದಕ್ಕೆ ಅವ್ರು ಹೇಳಿದರು, ಇವನು ಇಲ್ಲೇ ಇರ್ತಾನೆ ಮುಂದೆ, ಮತ್ತು ಹಾಗೆ ಹೀಗೆ ಏನು ಬಡವ ಪಾಪ, ಇದು ಏನೋ ಅಪ್ಪ ಅಮ್ಮ ಇಲ್ಲದೇನೋ ಅಂತಿರು. ಅದಕ್ಕೂ ಇದ್ದಾದ್ಮೇಲೆ ಏನಾಯಿತು, ಅನಾಥಾಶ್ರಮದ ಏನಾದ್ರು ಸೇರಿಸಿದ್ರಂತೆ. ಅವ್ರದ್ದು ಏನೋ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಅವನು ಅಪ್ಪ ಅಮ್ಮ ದೂರ ಮಾಡಿದ್ದಾರೆ ಏನು ಅಂತ ಸರಿಯಾಗಿ ನನಗೆ ಗೊತ್ತಿರಲಿಲ್ಲ. ಅನಾಥಾಶ್ರಮ ಸೇರಿಸಿದ್ರು, ಅದು ಏನು ಅಂತ ನನಗೆ ಕರೆಕ್ಟಾಗಿ ಗೊತ್ತಾಗಲಿಲ್ಲ. ಪುನಃ ಅವನೊಂದು ಏನಕ್ಕೆ ಅವ್ರ ಅಪ್ಪ ಅಮ್ಮವನ್ನ ದೂರ ಮಾಡಿದ್ರು ಅಂತ ನನಗೆ ಇದುವರೆಗೂ ಗೊತ್ತಿಲ್ಲ. ಆದರೆ ಅವನು ಅನಾಥಾಶ್ರಮಕ್ಕೆ ಸೇರಿಸಿದ್ರು. ಇವಾಗ ನನಗೆ ಮೋಸ್ಟ್ಲಿ ಏನೋ ಬಡವರು ಬಂದು ನಾನು 1ನೇ ತರಗತಿಯಲ್ಲಿನೂ ಬಂದೆ. ಇವಾಗ ಇದೇ ಥರ 3ನೇ ತರಗತಿ ಹೊರಟು ನಾನು ಶಾಲೆಗೆ ಬರ್ತಿರಲಿಲ್ಲ ಕರೆಕ್ಟಾಗಿ. ಪುನಃ 4ನೇ ತರಗತಿಗೆ ಬಂದು ಕ್ಯಾಸುವಲ್ ಆಗಿದ್ದೆ. ಬೇಸಿಗೆ ರಜೆ ಬಂತು ಅದಾಗ್ಬಿಟ್ಟು ಮೈಸೂರಿಗೆ ಹೋದಾಗ ಅವನು ಅನಾಥಾಶ್ರಮದಿಂದ ಬಂದು ಮನೇಲಿದ್ದ. ಇವಳಿಗೆ ಮನೇಲಿದ್ದಾನೋ ಅಂತ ನಾನು ನನ್ನ ಅಕ್ಕನ ಪ್ರಶ್ನೆ ಮಾಡಿದಾಗ, ನಿಜವಾದ ಇದು ಏನಪ್ಪ ಅಂತಂದರೆ, ಅವ್ರ ಮನೇಲಿ ಪಾಪ ಅವನು ಏನೋ ಮೆಂಟಲಿ ಪ್ರಾಬ್ಲಮ್ ಇತ್ತು ಅವನಿಗೆ. ಮತ್ತು ಅಷ್ಟೊಂದೇನು ಲಕ್ಷಣ ಆಗಿರೋ ಬ್ಲ್ಯಾಕ್ ಏನೋ ಈ ಥರ ಅವ್ರ ಅಪ್ಪ ಅಮ್ಮ ದೂರ ಮಾಡ್ಬಿಟ್ಟಿರಂತೆ. ಪಾಪ ಅನ್ನಿಸ್ತು. ಅದಕ್ಕೆ ಅವನ್ನ ಇದೇ ಥರ ಏನಕ್ಕೆ ಈ ಥರ ಪ್ರಶ್ನೆ ಮಾಡಿದಾಗ ಆ ಥರ ಉತ್ತರ ಬಂತು. ಅದಕ್ಕೆ ಅಯ್ಯೋ ಅಂತ ಅನಿಸ್ಬಿಟ್ಟು ಅವ್ರನ್ನ ಮನೇಲಿ ಇಟ್ಕೊಂಡಿದ್ದಾರಂತೆ. ಅದು ನನಗೇನು ಅಷ್ಟೊಂದು ಗೊತ್ತಿರಲಿಲ್ಲ. ಪುನಃ ಇವಾಗ ಏನಪ್ಪ ಸಿಕ್ಸ್ತಾಗಿ ಬಂದಿದ್ದಾಗ ಇದೇ ಥರ ದಸರಾ ರಜೆ ಕೊಟ್ಟಿದ್ದಾಗ ಹೋಗಿದ್ದೆ.
ಹೋಗಿದಾಗ ನೋಡಿದ್ರೆ ಏನು ಅವನು ಇರಲಿಲ್ಲ ಅಲ್ಲಿ. ಏನು ಈ ಥರ ಆಗುತ್ತೆ ಅಂತಂದರೆ ಪುನಃ ಅವನನ್ನು ಅನಾಥಾಶ್ರಮಕ್ಕೆ ಸೇರಿಸಿದ್ರು. ಇದೆಲ್ಲ ನಮ್ಮ ಮನೆಯವರೇ ಖರ್ಚು ಮಾಡಿ ಅವ್ನು ಸೇರಿಸಿದ್ದಾರೇನೋ ಗೊತ್ತಿಲ್ಲ. ಅವನು ಸೇರಿದ್ದ. ಅದಕ್ಕೆ ಏನಕ್ಕೆ ಈ ಥರ ಯಾಕೆ ಜನಗಳು ಹೊರಟಾಗಿ ನಡ್ಕೊತಾರೆ ಅಂತ ನನಗೆ ತುಂಬ ಗೊತ್ತಿರಲಿಲ್ಲ. ಯಾಕಂತಂದರೆ ಪಾಪ ಅವನು ಯಾವ ಬಡವ್ರ ಮನೆಯಿಂದ ಬಂದಿದ್ದಾನೋ ಇಲ್ಲ ಯಾವುದು ಅಂತ ಕರೆಕ್ಟಾಗಿ ಗೊತ್ತಿರಲಿಲ್ಲ. ಅವ್ರ ಅಪ್ಪ ಅಮ್ಮನೂ ಕೂಡ ಹುಡ್ಕೋಕ್ಕೆ ನಾವು ಪ್ರಯತ್ನ ಮಾಡಲಿಲ್ಲ. ಹಾಗಾಗಿ ಅವನು ಅನಾಥಾಶ್ರಮದಲ್ಲೇ ಬೆಳೆದ. ಇವಾಗ ಹೋದ ವರ್ಷ 7th ಬೇಸಿಗೆ ರಜೆ ಬಂತು ಅಂತಂದು ಕೂಡ ಹೋಗಿದ್ದೆ ನಾನು. ಹೀಗೆ ಅಲ್ಲೇ ಹೋಗಿದ್ದೆ. ಆದರೆ ಅಲ್ಲೂ ನಮ್ಮಕ್ಕ ಬಂದಿತ್ತು. ಅಲ್ಲಿ ನನಗೆ ಏನು ಫಸ್ಟಾಗಿ ಗೊತ್ತಾಗಲಿಲ್ಲ ಏನಕ್ಕೆ ಈ ಥರ ನಡೆಯುತ್ತೆ ಅಂತಂದ್ಬಿಟ್ಟು. ನಮ್ಮ ಮನೆಯವರು ಕೂಡ ಅಲ್ಲಿ ಏನೋ ಅವನ ಬಗ್ಗೆ ಅಷ್ಟೊಂದೇನೋ ಮಾತಾಡೋಕೆ ಹೋಗ್ತಿರ್ಲಿಲ್ಲ. ಅವನ್ನ ಅನಾಥಾಶ್ರಮಕ್ಕೆ ಸೇರಿಸಿದ್ರೂ ಅಷ್ಟೊಂದೇನು ನಮಗೆ ಗೊತ್ತಿಲ್ಲ. ಏನು ಜನಗಳು ಈ ಥರ ಮಾಡ್ತಾರೆ ಆ ಥರ. ಎಷ್ಟು ಮಗು ಆ ತಾಯಿಗೆ ಎಷ್ಟು ಇನ್ನೋಸೆಂಟ್ ಅಂತ ಅನಿಸ್ಬೇಡ. ನನಗೆ ಅದೇ ಪ್ರಶ್ನೆ ಹೊಳಿತು, ಮಕ್ಕಳನ್ನ ಈ ಥರ ಸೇರಿಸ್ತಾರ ಅಂತಂದ್ಬಿಟ್ಟು. ಅದಾದಮೇಲೆ ಇನ್ನೊಂದೇನಪ್ಪ ಹೇಳ್ಬೇಕು ಅಂತಂದರೆ ಇದೇ ಥರ ನಮ್ಮ ಮಮ್ಮಿ ನನ್ನ ತಮ್ಮನಿಗೆ ಜನ್ಮ ಕೊಡ್ತಾರೆ. ಯಾವುದು ಮೈಸೂರಲ್ಲಿ ಹಾಸ್ಪಿಟಲಲ್ಲಿ. ಅದೇ ನೋಡೋದಕ್ಕೆ ನಾನು ಹೋಗಿದ್ದೆ. ಹಾಗೇನೇನಪ್ಪ ಅಂತಂದರೆ ಇದೇ ಥರ 2 ವಾರ್ಡ್ಲಿ ನೋಡೋಕೆ ಹೋಗಿದ್ದಾಗ ಇದೇ ಥರ ಮಕ್ಕಳೆಲ್ಲ ಮಲಗಿದ್ದಾರೆ. ಅಲ್ಲಿ ಏನೋ ಅಮ್ಮಂದಿರಿದ್ದಾರೆ. ಎಲ್ಲ ಮಕ್ಕಳು ಚೆನ್ನಾಗಿದ್ದಾರೆ. ಆದರೆ ಅದೇ ವಾರ್ಡಲ್ಲಿ ನನ್ನ ತಮ್ಮ ಇದ್ದಾಗ ಆ ವಾರ್ಡಲ್ಲಿ ಒಂದು ಮಗು ಫುಲ್ ಬ್ಲ್ಯಾಕು. ಯಾವುದೋ ಇದು ಥೈಲ್ಯಾಂಡಲ್ಲಿ ಇರ್ತಾರಲ್ಲ ಆ ಥರ ಮಕ್ಕಳು ಆ ಥರ ಹುಟ್ಟುಬಿಟ್ಟಿದ್ದಾರೆ ಮಕ್ಕಳು. ಅವರೇನೋ ಅಳ್ತಾ ಇದ್ದಾರೆ. ಅದು ಹೆಣ್ಮಗು ಮೋಸ್ಟ್ಲಿ ಹೆಣ್ಮಗು ಇರಬೇಕು. ಪೂರ್ತಿ ಕಪ್ಪಾಗಿ ಹುಟ್ಟುಬಿಟ್ಟಿದ್ದಾರೆ. ಏನೋ ಅಳ್ತಾ ಇದ್ದಾರೆ ಅವರು. ಈ ಮಗು ಬೇಡ ಅಂತ ಇದ್ದಾರೆ. ಆ ಮಗು ಬೇಡ 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 ಅಂತ ಸುಮ್ಮನೆ ಅಳ್ತಾ ಇದ್ದಾರೆ ಅವರು. ಏನೋ ಹುಟ್ಟಿ 3 days ಏನೋ ಆಗಿತ್ತು. ಆವಾಗ ನಾನು ನೋಡ್ಕೊಬರೋಕೆ ಹೋಗಿದ್ದು ಮೈಸೂರಿಗೆ. ನಾನು ಅತ್ತೆ ಕರ್ಕೋಗಿರೋ ನನ್ನ ತಮ್ಮ ನೋಡ್ಕೊಬರೋದಕ್ಕೆ. ಆವಾಗ ಫುಲ್ ಅಳ್ತಾ ಇದ್ದಾರೆ ಅವರು. ಏನು ಮಾಡುವ ಏನು ಈ ಥರ ಜನಗಳು ಅಂತ ನನಗೆ ಗೊತ್ತಾಗ್ತದೆ. ಸಾಧಾರಣವಾಗಿ ಅಲ್ಲಿ ಈ ಕಡೆ ಎಲ್ಲ ಬಂದರೆ ಇದೇ ಥರ ಜನಗಳು ನೋಡೋಕೆ ಸಿಗ್ತಾರೆ. ಯಾಕೆ ಅಂದರೆ ಬ್ಲ್ಯಾಕು ಮಾಮೂಲಿ ಏನು ಈ ಥರ ಒಂಥರ ಜನಗಳ ದೃಷ್ಟಿಲಿ ಮಕ್ಕಳನ್ನ ಒಂಥರ ನೋಡೋದು ಈ ಥರ ಮಾಡ್ತಾರೆ. ಏಕಂತಂದರೆ ಈ ಕಾಲದಲ್ಲೆಲ್ಲ ಈ ಥರ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ಏನಪ್ಪ ಇದು ನಮ್ಮೂರಲ್ಲೂ ಇಲ್ಲ, ನಮ್ಮ ಕೊಡಲಲ್ಲೂ ಏನೋ ನಡೆದ ಇನ್ಸಿಡೆಂಟ್ಸ್ ಇದ್ರ ಪ್ರಕಾರವಾಗಿ ನಂಗೆ ಅಷ್ಟೊಂದೇನೋ ಗೊತ್ತಿಲ್ಲ. ಆದರೂ ಹೇಳ್ತೀನಿ. ಏನು ಗೊತ್ತಾ, ಇವಾಗ ಅದೇ ನಮ್ಮ ಪಕ್ಕದ ಮನೆಯಲ್ಲೂ ನಮ್ಮ ಮಮ್ಮಿ ಊರಲ್ಲಿ ಇದೇ ಥರ ಪಕ್ಕದ ಮನೆಯಲ್ಲಿ ಏನೋ ಫುಲ್ ಬ್ಲ್ಯಾಕು ಅಂದರೆ ಹೊರಟೋದು. ಅಷ್ಟೊಂದೇನೋ ಜನ ಕೇರ್ಲೆಸ್ ಆಗಿದ್ರು. ಮಾತಾಡಿಸ್ದೆ ಹಂಗೆ ಹೀಗೆ ಅವರು ಏನು ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬರಗಿಯಲ್ಲಿ 7ನೇ ತರಗತಿ ಓದುತ್ತಿದ್ದೇನೆ. ಈ ಕಥೆಯ ಶೀರ್ಷಿಕೆ ಆತ್ಮವಿಶ್ವಾಸವಿಲ್ಲದೆ ಏನು ನಡೆಯದು. ಒಂದು ಊರಿನಲ್ಲಿ ಒಬ್ಬ ಯುವಕ ಹಾಗೂ ಯುವಕಿ ಇಬ್ಬರು ಇದ್ದರು. ಅವರ ಹೆಸರು ರಾಮು ಹಾಗೂ ರಾಧಾ. ಒಂದು ದಿನ ಇವರ ಪಕ್ಕದ ಊರಿನ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಾತಂತ್ರ್ಯದ ಬಗ್ಗೆ ಪ್ರಬಂಧ ಬರೆಯಲು ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದರು. ಆದರೆ ಆ ಸ್ಪರ್ಧೆಯನ್ನು ನಿಲ್ಲಿಸಿ ಮುಂದೂಡಿದರು. ಈ ಸ್ಪರ್ಧೆಯ ವಿಷಯ ಇವರಿಗೆ ತಿಳಿಯಿತು. ಆಗ ರಾಧಳಿಗೆ ಖುಷಿಯಾಗಿ ಅವಳಿಗೆ ಆ ಸ್ಪರ್ಧೆಗೆ ಭಾಗವಹಿಸಬೇಕೆಂಬ ಆಸೆ ಬಂದಿತು. ರಾಧಾ ರಾಮುವಿನ ಬಳಿಗೆ ಹೋಗಿ ಈ ಸ್ಪರ್ಧೆಯ ವಿಷಯ ತಿಳಿಸಿದಳು. ನಾನು ಈ ಸ್ಪರ್ಧೆಗೆ ಭಾಗವಹಿಸುತ್ತೇನೆಂದು ಹೇಳಿದಳು. ಆಗ ರಾಮುವಿನ ಮನಸ್ಸಿನಲ್ಲಿ ರಾಧಾ ಸ್ಪರ್ಧೆಗೆ ಭಾಗವಹಿಸುತ್ತೇನೆಂದು ಹೇಳಿದಳು. ಆಗ ರಾಮುವಿನ ಮನಸ್ಸಿನಲ್ಲಿ ರಾಧಾ ಭಾಗವಹಿಸುತ್ತಾಳೆಂಬ ವಿಷಯ ಕೇಳಿ ಕೋಪ ಬಂದಿತು. ನಾನು ಭಾಗವಹಿಸಬೇಕೆಂಬ ಆತ್ಮವಿಶ್ವಾಸವಿಲ್ಲದ ಆಸೆ ಹುಟ್ಟಿತು. ಪಕ್ಕದ ಊರಿನಿಂದ ನಾಳೆ ಸ್ವಾತಂತ್ರ್ಯದ ಬಗ್ಗೆ ಬರೆಯುವ ಸ್ಪರ್ಧೆಯನ್ನು ಪ್ರಾರಂಭಿಸುತ್ತೇವೆಂಬ ಶಬ್ದ ಕೇಳಿಸಿತು. ಆಗ ರಾಧಾ ದಿನ ಪೂರ್ತಿ ಸ್ವಾತಂತ್ರ್ಯದ ಅಂಶಗಳನ್ನು ತಿಳಿಯಲು ಪ್ರಾರಂಭಿಸಿದಳು. ಆಗ ರಾಮು ಅವಳನ್ನು ನೋಡಿ ನಕ್ಕಿದ. ತನ್ನ ಮನಸ್ಸಿನಲ್ಲಿ ನಾನು ಓದೇ ಇಲ್ಲ, ಆದರೂ ನನಗೆ ಗೊತ್ತಿದೆ ಎಂದು ಸುಮ್ಮನೆ ನಕ್ಕಿ ಹೋದ. ದಿನ ಕಳೆಯಿತು. ಮುಂಜಾನೆ ಎದ್ದು ರಾಧಾ ಎಲ್ಲಕ್ಕೂ ಸಿದ್ಧವಾದಳು. ರಾಮ ಕೂಡ ರಾಧಾಳ ಜೊತೆಗೆ ಹೋಗಲು ಸಾಗಿದನು. ಆವಾಗ ರಸ್ತೆಯಲ್ಲಿ ಹೋಗುವಾಗ ರಾಧಾ ರಾಮನಿಗೆ ನಿನಗೆ ಈ ವಿಷಯದ ಬಗ್ಗೆ ಗೊತ್ತಾ ಎಂದು ಕೇಳಿದಳು. ಅದಕ್ಕೆ ರಾಮ ನನಗೆ ಎಲ್ಲ ತಿಳಿದಿದೆ ಎಂದನು.
ಸ್ಪರ್ಧೆಯನ್ನು ಪ್ರಾರಂಭಿಸಿದರು. ಆಗ ರಾಮನಿಗೆ ಏನೂ ಹೊಳೆಯಲಿಲ್ಲ. ಸ್ವಲ್ಪ ಸಮಯದ ನಂತರ ಸ್ಪರ್ಧೆ ಮುಗಿಯಿತು. ರಾಧಾ ಸ್ಪರ್ಧೆಯಲ್ಲಿ ಗೆದ್ದಳು. ಆಗ ರಾಮನಿಗೆ ಅರ್ಥವಾಯಿತು, ಆತ್ಮವಿಶ್ವಾಸವಿಲ್ಲದೆ ಏನೂ ನಡೆಯುವುದಿಲ್ಲ. ಧನ್ಯವಾದಗಳು.